ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸಿಕೊಡ್ತೀನಿ ಅಂದ್ರೆ ಈಗಾಗಲೇ PM ಕಿಸಾನ್ ದುಡ್ಡು ಬರ್ತಾ ಇದೆ ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಬರ್ತಾ ಇದೆ ಮತ್ತು ಅನ್ನ ಭಾಗ್ಯ ದುಡ್ಡು ಕೂಡ ಬರ್ತಾ ಇದೆ ವೀಕ್ಷಕರೇ. ಆದರೆ ಯಾವ ದುಡ್ಡು ಯಾವಾಗ ಬಂತು ಮತ್ತು ಎಷ್ಟು ಬಂತು ಯಾವ ಡೇಟಿಗೆ ಬಂತು ಅನ್ನೋದು ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ನಲ್ಲಿ ತಿಳಿದುಕೊಳ್ಳಿ ವೀಕ್ಷಕರೇ. ಹೌದು, ಈಗ ನಾನು ಹೇಳುವಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕುಂತ ಜಾಗದಲ್ಲಿ ನಿಮ್ಮ ಫೋನ್ನಲ್ಲಿ ನೀವು ಕೂಡ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು, ಬ್ಯಾಂಕಿಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕು ಲಿಂಕ್ ಇದೆ ಅನ್ನೋದು ಸಂಪೂರ್ಣ ಕೂಡ ಇದರಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ. ಆದರೆ ಈಗ ನೀವು ಬ್ಯಾಂಕಿಗೆ ಹೋಗಿ ತಿಳ್ಕೊಬೇಕಾಗತ್ತೆ ಇಷ್ಟೆಲ್ಲ ಮಾಹಿತಿ, ಅಂದ್ರೆ ಯಾವ ಡೇಟಿಗೆ ಬಂತು ಯಾವುದು ಬಂತು ಸಂಪೂರ್ಣವಾಗಿ ನೀವು ಬ್ಯಾಂಕಿಗೆ ಹೋಗೋ ತನೂ ನಿಮಗೆ ಗೊತ್ತಾಗಲ್ಲ. ಆದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಕುಂತ ಜಾಗದಲ್ಲಿ ನೀವು ನಿಮ್ಮ ಸ್ಟೇಟಸ್ ಅನ್ನು ನಿಮ್ಮ ಬ್ಯಾಂಕ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಯಾವೆಲ್ಲ ಡೇಟಿಗೆ ಬಂತು ಮತ್ತು ಅದು ದುಡ್ಡು ಬರಲಿಲ್ಲ ಅಂದ್ರೂ ಕೂಡ ಯಾಕೆ ಬಂದಿಲ್ಲ ಅನ್ನೋದು ಸಂಪೂರ್ಣವಾಗಿ ಈ ಆ್ಯಪ್ನಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ. ಬನ್ನಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅದು ಏನನ್ನೋದು ಅರ್ಥ ಆಗುತ್ತೆ. ಫಸ್ಟಿಗೆ ನಿಮ್ಮ ಫೋನ್ನಲ್ಲಿ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ DBT ಕರ್ನಾಟಕ ಅಂತ ಹಾಕಿ. DBT ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಒಂದು ಆ್ಯಪ್ ಬರುತ್ತೆ, ಅಂದ್ರೆ ಕನ್ನಡದಲ್ಲಿ ಇದೆ ವೀಕ್ಷಕರೇ. DBT ಅಂತ ಕನ್ನಡದಲ್ಲಿ ಇದೆ. ಈಗ ನನ್ನ ಸ್ಕ್ರೀನ್ ಕಾಣ್ತಿರ್ಬೋದು, ಸ್ಕ್ರೀನಲ್ಲಿ ಕಾಣುತ್ತೆ. ಅದೇ ರೀತಿ DBT ಕರ್ನಾಟಕ ಅಂತ ಇದೆ. ಇದನ್ನ ನಾನು ಈಗಾಗಲೇ ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ, ನೀವು ಕೂಡ ಇನ್ಸ್ಟಾಲ್ ಮಾಡಿ ವೀಕ್ಷಕರ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ನೇರ ನಗದು ಇದರಲ್ಲಿ ಬೆನಿಫಿಟ್ಸ್ ನೇಮ್ ಅಂತ ಕೇಳ್ತಿದೆ. ಅಂದ್ರೆ ಫಸ್ಟಿಗೆ ನೀವು ಏನು ಓಪನ್ ಮಾಡಿಂದ ಒಂದು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತೇವೆ ವೀಕ್ಷಕರ. ಅಂದ್ರೆ ಯಾರ ಒಂದು ಬ್ಯಾಂಕ್ ನೀವು ಸ್ಟೇಟಸ್ ಅನ್ನು ತಿಳ್ಕೋಬೇಕಾಗುತ್ತಲ್ಲ ಅವರು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ನೀವು ಅಲ್ಲಿ. ಅಂದ್ರೆ ಅವ್ರ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಲಿಂಕ್ ಇದೆ, ಅವ್ರಿಗೆ ಏನೆಲ್ಲ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬಂದಿದೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರಲ್ಲಿ. ಅದಕ್ಕೆ ಈಗಾಗಲೇ ನಾನು ಒಬ್ಬರು ಹೆಸರು ಹಾಕಿದ್ದೀನಿ, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ ಮತ್ತು ಒಳ್ಳೆ ಆಗಲಿಕ್ಕೆ OTP ತಗೊಂಡಿದ್ದೀನಿ, ಅವ್ರದ್ದೆಲ್ಲ ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ದೀನಿ. ಆದರೆ ನಿಮ್ಮ ಇದರಿಗೆ ಡೆಮೋ ನಾನು ಹೇಳಕೊಂತೀನಿ ವೀಕ್ಷಕರ. ಇಷ್ಟು ಮಾಡಿದ್ರೆ ಇಲ್ಲಿ ಪಿನ್ ಕೇಳುತ್ತೆ, ಅಂದ್ರೆ ನೀವು OTP ತಗೊಂಡ ನಂತರ ನಿಮ್ಮ ಫೋನ್ ನಂಬರ್ ಹಾಕಿಂದ ಒಂದು ಪಿನ್ ಕೇಳುತ್ತೆ, ಅಂದ್ರೆ ಪಿನ್ ಇಡಬೇಕಾಗತ್ತೆ, ಅಂದ್ರೆ ಸೆಕ್ಯೂರಿಟಿಗಾಗಿ ಪಿನ್ ಕೇಳುತ್ತೆ ವೀಕ್ಷಕರ. ಈಗಾಗಲೇ ನಾನು ಪಿನ್ ಕೂಡ ಇಟ್ಟಿದ್ದೇನೆ ವೀಕ್ಷಕರ. ಲೋಡಿಂಗ್ ಆಯ್ತು. ಇಲ್ಲಿ ಬಂತು ನೋಡಿ ಏನಂತಂದ್ರೆ ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ ಸ್ಕೀಮಿಂದ ನಮಗೆ ದುಡ್ಡು ಬಂದಿದೆ ವೀಕ್ಷಕರ, ಯಾವ ಸ್ಕೀಮಿಂದ, ಒಂದು ಅನ್ನ ಭಾಗ್ಯದಿಂದ ಬಂದಿದೆಯಾ ಮತ್ತು ಅದ ಗೃಹಲಕ್ಷ್ಮಿಯಿಂದ ಬಂದಿದೆಯಾ, ಪ್ರಧಾನ ಮಂತ್ರಿಯಿಂದ ಬಂದಿದೆಯಾ, ಒಂದು ಸ್ಕಾಲರ್ಶಿಪ್ ಬಂದಿದೆ, ಸಂಪೂರ್ಣವಾಗಿ ಒಂದು ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಅನುದಾನ ಬಂದಿದೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ ವೀಕ್ಷಕರದಲ್ಲಿ. ಮತ್ತು ಅದು ಬಂದು ಪೆಂಡಿಂಗ್ ಆಗಿದ್ರೆ ನಿಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ, ಪೆಂಡಿಂಗ್ ಇದ್ರೂ ಕೂಡ ಇದರಲ್ಲಿ ಗೊತ್ತಾಗುತ್ತೆ, ಪೆಂಡಿಂಗ್ ಅಂತ ಇರುತ್ತೆ. ಈಗಾಗಲೇ ನನಗೆ PM ಕಿಸಾನ್ ಕಡೆಯಿಂದ 2,000 ಬಂದಿದೆ ವೀಕ್ಷಕರ. ಅಂದ್ರೆ 6/6/2022 ಒಂದು ಬಂದಿದೆ, 27/1/2022 ಬಂದಿದೆ. ಯಾವ ಡೇಟಿಗೆ ಬಂತು, ಯಾವ ಸಮಯಕ್ಕೆ ಬಂತು ಸಂಪೂರ್ಣವಾಗಿ ಈ ಇದರಲ್ಲಿ ಗೊತ್ತಾಗುತ್ತೆ ವೀಕ್ಷಕರ. ಅದಕ್ಕೆ ಹೇಳೋದು, ನೀವು ಇದನ್ನು ಮಾಡ್ಕೊಂಡ್ರೆ ನಿಮ್ಮ ಒಂದು DBT ಮುಖಾಂತರ ಸಂಪೂರ್ಣವಾಗಿ ಒಂದು ಗೃಹಲಕ್ಷ್ಮಿ ಬಂತ, ಒಂದು PM ಕಿಸಾನ್ ಬಂತ ಮತ್ತು ಅನ್ನ ಬಗ್ಗೆ ದುಡ್ಡು ಬಂತ ಅನ್ನೋದು ಸಂಪೂರ್ಣವಾಗಿ ತಿಳ್ಕೊಬಹುದು. ಆದ ಕಾರಣ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ಅದೇ ರೀತಿ ಯಾವ ಬ್ಯಾಂಕ್ ನಮಗೆ ಆಧಾರ್ ಕಾರ್ಡಿಗೆ ಲಿಂಕ್ ಇದೆ ಅನ್ನೋದು ಸಂಪೂರ್ಣವಾಗಿ ಇದರಲ್ಲಿ ನೀವು ತಿಳ್ಕೊಬಹುದು. ಬ್ಯಾಕ್ ಬಂದ್ರೆ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ವೀಕ್ಷಕರ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೀಡಿಂಗ್ ಡೀಟೇಲ್ಸ್ ಅಂತ ಬಂದಿದೆ. ಅಂದ್ರೆ ಯಾವ ಬ್ಯಾಂಕಿಗೆ ಲಿಂಕ್ ಇದೆ ನಿಮ್ಮ ಆಧಾರ್ ಕಾರ್ಡು ನೋಡಿ, ಇಲ್ಲಿ ಬ್ಯಾಂಕ್ ನೇಮ್ ಕೂಡ ಬಂದಿದೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ. ಅಂದ್ರೆ ನನ್ನ ಆಧಾರ್ ಕಾರ್ಡು ಈ ಬ್ಯಾಂಕಿಗೆ ಲಿಂಕ್ ಇದೆ ಅಂತ ಅರ್ಥ. ಅದೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ನೇಮ್ ತೋರಿಸುತ್ತೆ, ಯಾವ ಬ್ಯಾಂಕಿಗೆ ಲಿಂಕ್ ಇದೆ ನಿಮ್ಮ ಆಧಾರ್ ಕಾರ್ಡು, ಅದೇ ಬ್ಯಾಂಕಿಗೆ ದುಡ್ಡು ಬಂದಿರುತ್ತೆ ವೀಕ್ಷಕರೇ. ಅದಕ್ಕೆ ಇಲ್ಲಿ ಬ್ಯಾಂಕ್ ನೇಮ್ ತೋರಿಸುತ್ತೆ. ಮತ್ತೆ ಲಾಸ್ಟ್ ಅಪ್ಡೇಟ್ ಯಾವಾಗ ಒಂದು ಬ್ಯಾಂಕ್ ಅಕೌಂಟು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಯಿತು ಅನ್ನೋದು ಕೂಡ ಇಲ್ಲಿ ಡೇಟ್ ಇದೆ. 26/6/2016 ಒಂದು ನನ್ನ ಬ್ಯಾಂಕ್ ಅಕೌಂಟಿಗೆ ಒಂದು ಆಧಾರ್ ಕಾರ್ಡು ಲಿಂಕ್ ಆಯಿತು ವೀಕ್ಷಕರೇ. ಆ ಡೇಟಿಗೆ ಲಿಂಕ್ ಆಯಿತು. ಆ ಡೇಟಿನಿಂದ ಯಾವುದೆಲ್ಲ ಒಂದು ಗೋರ್ಮೆಂಟ್ ದುಡ್ಡು ಬಂದಿದೆ ಸಂಪೂರ್ಣವಾಗಿ ಇದೇ ಒಂದು ಬ್ಯಾಂಕಿಗೆ ಜಮಾ ಆಗಿರುತ್ತೆ ವೀಕ್ಷಕರ. ಹೌದು, ಇಲ್ಲೇ ಪೇಮೆಂಟ್ ಸ್ಟೇಟಸ್ ಮೇಲೆ ಇದನ್ನ ಮಾಡ್ಕೊಂಡ್ರೆ ಇಲ್ಲೆಲ್ಲ ಸ್ಕೀಮ್ಗಳು ತೋರಿಸುತ್ತೆ, ಯಾವ ಸ್ಕೀಮಿಂದ ನಿಮಗೆ ದುಡ್ಡು ಬಂದಿದೆ ಅಂತ ಸಂಪೂರ್ಣವಾಗಿ ತೋರಿಸುತ್ತೆ. ಅದು ಕೂಡ ಸಕ್ಸಸ್ ಅಂದ್ರೆ ಪೇಮೆಂಟ್ ಇಲ್ಲಿ ನೋಡಿ ಸ್ಟೇಟಸ್ ಸಕ್ಸಸ್ ಅಂದ್ರೆ ಅಷ್ಟೇ ಒಂದು ನಿಮ್ಮ ಅಕೌಂಟಿಗೆ ಬಂದಿರುತ್ತೆ ವೀಕ್ಷಕರ. ಒಂದ್ ವೇಳೆ ಪೆಂಡಿಂಗ್ ಅಂತಿದ್ರೆ ಅಲ್ಲಿ ಕಾರಣ ಕೊಟ್ಟಿರ್ತಾನೆ, ಯಾವ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ,
ಏನಿಂದ ಆಗಿದೆ ಅಂದ್ರೆ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ಲಿಕ್ಕೆ ಪೆಂಡಿಂಗ್ ಅಂತ ಇರುತ್ತೆ, ಏನೋ ಒಂದು ಅಕ್ಷರ ಮಿಸ್ಟೇಕ್ ಆಗಿ ಒಂದು ಬರ್ಲಾ ಇರ್ತದೆ, ಅದಕ್ಕೂ ಕೂಡ ಒಂದು ಸ್ಟೇಟಸ್ ತೋರಿಸುತ್ತೆ, ಅಲ್ಲಿ ಏನಾಗಿದೆ ಅಂತ ತೋರಿಸುತ್ತೆ. ಅದು ನೀವು ಫರಿ ಅಂದ್ರೆ ಈಗ ಒಂದ್ ವೇಳೆ ಬ್ಯಾಂಕಿಗೆ ಲಿಂಕ್ ಇಲ್ಲ ಆಧಾರ್ ಕಾರ್ಡ್ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಸಾಕು ಜಮಾ ಆಗುತ್ತೆ ವೀಕ್ಷಕರ. ಆದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವಂತ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಬ್ಯಾಂಕ್ ತೋರಿಸುತ್ತೆ, ಅದು ಇಲ್ಲಿ ಆಕ್ಟಿವ್ ಅಂತ ಇರಬೇಕು ವೀಕ್ಷಕರ. ಇಲ್ಲಿ ಬುಡಕೈತೆ ನೋಡಿ, ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಅಂತ ಇದೆ, ಇದು ಆಕ್ಟಿವ್ ಅಂತ ಇರಬೇಕು. ಇನ್ಆಕ್ಟಿವ್ ಅಂತಿದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದ್ರೂ ಕೂಡ ಒಂದು ಯಾವುದೇ ಕೆಲಸ ಮಾಡುತ್ತಿಲ್ಲ ಅಂತ ಅರ್ಥ. ಆಕ್ಟಿವ್ ಅಂತಿದ್ರೆ ಯಾವುದೇ ಒಂದು ದುಡ್ಡು ನಿಮ್ಮ ಆಧಾರ್ ಕಾರ್ಡ್ ಇಂದ ಹಾಕಿದ್ರು ಕೂಡ ಸಂಪೂರ್ಣವಾಗಿ ನಿಮ್ಮ ಬ್ಯಾಂಕಿಗೆ ಲಿಂಕ್ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಬ್ಯಾಂಕಿಗೆ ಜಮಾಗುತ್ತೆ ವೀಕ್ಷಕರ. ಅದಕ್ಕೆ ಹೇಳುದು, ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರತಿಯೊಬ್ಬರದು ಬರುತ್ತೆ, ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅಷ್ಟೇ. ನಿಮ್ಮ ಫೋನ್ ನಲ್ಲಿ ಸ್ವತಃ ನೀವೇ DBT ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಅವರ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರು ಸ್ಟೇಟಸ್ ಕೂಡ ನೀವು ಕುಂತ ಜಾಗದಲ್ಲಿ ತಿಳ್ಕೋಬಹುದು ವೀಕ್ಷಕರ. ಆದ ಕಾರಣ ಪ್ರತಿಯೊಂದು ಗೋರ್ಮೆಂಟ್ ಕಡೆಯಿಂದ ಬರುವಂತ ಯಾವುದೇ ಒಂದು ಅನುದಾನ ಇರಲಿ ಸಂಪೂರ್ಣವಾಗಿ ಇದರಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ ವೀಕ್ಷಕರ. ಅದಕ್ಕೆ ಹೇಳೋದು, ನೀವು ಕೂಡ ನಿಮ್ಮ ಫೋನ್ ನಲ್ಲಿ ಈ ಕೆಲಸ ಮಾಡಿಕೊಂಡು ಯಾವುದೇ ಒಂದು ಬ್ಯಾಂಕಿಗೆ ಹೋಗದೆ ನೀವು ಕೂಡ ತಿಳ್ಕೊಳ್ಳಿ ವೀಕ್ಷಕರ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಯಾರಿಗಾರು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಅನುಕೂಲ